ಇವತ್ತು ನಾವು ನಮ್ಮ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೇವೆ. ಎಲ್ಲಿಗೆ ಅಂದ್ರೆ ಒಂದು ರೆಂಟ್ ಮನೆಗೆ. ಯಾಕಂದ್ರೆ ನಮ್ಮ ಹೊಸ ಮನೆಯ ಕೆಲಸ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ರೂಮ್, ಅವರ್ ಹ್ಯಾಪಿ ಪ್ಲೇಸ್, ಕಂಫರ್ಟ್ ಪ್ಲೇಸ್, ಅವರ್ ಅರಮನೆ. ಈ ಬೈಕ್ ನೋಡಿ, ಸ್ಪ್ಲೆಂಡರ್. ನಮ್ಮ ಅಪ್ಪ ಫಸ್ಟ್ ತೆಗ್ದ ಗಾಡಿ, 12 ವರ್ಷ ಆಯ್ತು. ನಾವೆಲ್ಲರೂ ವೆಹಿಕಲ್ ಕಲ್ತದ್ದು ಇದ್ರಲ್ಲಿ. ಶೂ ಕಲೆಕ್ಷನ್ಸ್ ನೋಡಿ. ಇದು ನೋಡಿ ಅಪ್ಪ, ಇದು ಅದಕ್ಕೆ ಬೆತ್ತಲೆ ತಿಂದು ಉಗುಳುವ ಒಂದು ತಿಂಡಿ, ಒಂದು ಸಂಪ್ರದಾಯ ಅಲ್ವಾ? ಸಂಪ್ರದಾಯ ಹಿಂದೆ ಪರಂಪರೆಯಿಂದ ಬಂದದ್ದು. ಒಂದು ಬರುವಾಗ್ಲೇ ಖುಷಿ ಆಗುತ್ತೆ. ಇಲ್ಲಿ ಚೇರ್ ಅಲ್ಲಿ ಕುತ್ಕೊಂಡು ಇಲ್ಲಿ ಟಿವಿ ನೋಡ್ಕೊಂಡು ತಮ್ಮಂದಿರೊಟ್ಟಿಗೆ ಗಲಾಟೆ ಮಾಡ್ಕೊಂಡು ರಿಮೋಟಿಗೆ. ಯೋ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ತಾಜು ಅಂಡ್ ಯು ಆರ್ ವಾಚಿಂಗ್ ಅನದರ್ ಕ್ರೇಜಿ ಲಾಗ್. ಇವತ್ತು ವಿಷಯ ಏನಂದ್ರೆ, ನಾವು ನಮ್ಮ ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸೊ ನೋಡೋಣ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಇವತ್ತು ನಾವು ನಮ್ಮ ಮನೆಯನ್ನು ಶಿಫ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಅಂದ್ರೆ ಒಂದು ರೆಂಟ್ ಮನೆಗೆ. ಯಾಕಂದ್ರೆ ನಮ್ಮ ಹೊಸ ಮನೆಯ ಕೆಲಸ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಸೊ ನಾವು ಇವಾಗ ಮೇ ಬಿ 5 or 6 years ನಾವು ಈ ಮನೆಯಲ್ಲಿದ್ವಿ ನೋಡಿ. ಇದು ನಮ್ಮ ಹಾಲ್ ನೋಡಿ. ನಾನು ವಿಡಿಯೋದಲ್ಲೆಲ್ಲ ಇರ್ತಾ ಇತ್ತಲ್ವ ಮನೆ. ಸೊ ನೆಕ್ಸ್ಟ್ ಬರೋದು ಕಿಚನ್. ಯಸ್, ದಿಸ್ ಈಸ್ ದ ಕಿಚನ್. ಇವಾಗೆಲ್ಲ ಇಲ್ಲಿ ತೆಗ್ದಾಕಿದ್ದೇವೆ. ಬಾಲ್ಕನಿ. ಅಲ್ಲಿ ಬಾತ್ರೂಮ್, ಕಿಚನ್. ಸೊ ಇದು ರೂಮ್, ಅವರ್ ಹ್ಯಾಪಿ ಪ್ಲೇಸ್, ಕಂಫರ್ಟ್ ಪ್ಲೇಸ್. ತಮ್ಮ ಎದ್ದೇಲಿಲ್ಲ, ಮಲಗಿದೆ ನೋಡಿ. ಸೊ ಹೇಗಿದೆ ನೋಡಿ ಅವರ್ ಅರಮನೆ. ಬಟ್ ಸೂನ್ ಹೊಸ ಮಾನ ಮಾಡ್ತಾ ಇದ್ದೀವಿ ನೋಡಿ. ನಮ್ ಶೂ ಕಲೆಕ್ಷನ್ಸ್, ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲಿ ಹಾಕಿದ್ದೀವಿ ನೋಡಿ. ಎಂಟ್ರೆನ್ಸ್ ಹೇಗಿದೆ. ಇದು ಆಕ್ಚುಲಿ ಒಂದು ಅಂಗಡಿ ಇತ್ತು, ಅದನ್ನೇ ಮನೆ ಮಾಡಿದ್ದು. ಯಾಕೆಂದ್ರೆ ಅವತ್ತು ಸ್ವಲ್ಪ ನಾವು ಗಡಿಬಿಡಿಯಲ್ಲಿ, ನನ್ನ ಅಮ್ಮ ತೀರಿ ಹೋದ ಸಮಯದಲ್ಲಿ ಸ್ವಲ್ಪ ನಾವು ಅವಾಗ ಚಿಕ್ಕವರಿದ್ವಿ, ಒಂದು 8ನೇ ಕ್ಲಾಸ್. ಅವಾಗ ಅಪ್ಪನೆಲ್ಲ ನೋಡ್ಕೋಬೇಕಿತ್ತು, ನಾವು 5 ಚಿಕ್ಕ ಚಿಕ್ಕ ಮಕ್ಕಳು. ಸೊ ಇಲ್ಲಿ ಬಂದು ಕೂತ್ಕೊಂಡ್ವಿ, ಒಮ್ಮೆ ಅಡ್ಜಸ್ಟ್ ಮಾಡ್ಕೊಂಡಿರೋಣ ಅಂತ. ಸೊ ಇಲ್ಲಿ ಅಡ್ಜಸ್ಟ್ ಆದ್ವಿ, ಇದಕ್ಕೆ ಬೇರೆ ನೋಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಿದೀವಿ. ಅದಾದ್ಮೇಲೆ ಇವಾಗ ನಾವು ಶಿಫ್ಟ್ ಆಗ್ತಾ ಇರೋದು ರೆಂಟಿಗೆ, ಒಂದು ರೆಂಟ್ ಮನೆ ನೋಡಿದೀವಿ ಅಲ್ಲಿಗೆ. ಸೊ ಲೆಟ್ಸ್ ಗೋ. ಸೊ ಗೈಸ್ ನೋಡಿ, ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಶಿಫ್ಟ್ ಮಾಡ್ತಿರೋ ಮನೆ ನೋಡಿ. ಬ್ಯಾಗ್ ಫುಲ್ ಟಯರ್ಡ್ ಆಗೋಯ್ತು ಗೈಸ್. ನಾವೀಗ ಬಂದದಷ್ಟೇ, ಜಾಯ್ನ್ ಆದದಷ್ಟೇ. ನಾನೊಂದು ಪ್ರೋಗ್ರಾಮ್ಗೆ ಹೋಗಿ ಇವಾಗ ಬಂದದಷ್ಟೇ. ಸೊ ಇನ್ನು ಅಲ್ಲಿ ನಮ್ಮ ವಸ್ತುಗಳು, ಥಿಂಗ್ಸ್ ಎಲ್ಲ ಅಲ್ಲಿದೆ, ತಗೊಂಡ್ ಬರ್ಬೇಕಷ್ಟೇ. ಇವಾಗ ಅರ್ಧ ತಂದಿದ್ದೀವಿ. ಸೊ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಅಪ್ಪ ಫುಲ್ ಹಾರ್ಡ್ ವರ್ಕ್. ಒಂದು ಟ್ರಿಪ್ ಹೋಯ್ತು, ಇನ್ನೊಂದು ಟ್ರಿಪ್ ಬಾಕಿ ಇದೆ. ಸೊ ಇಲ್ಲಿದ್ದದ್ದು ಯಾರು ನೋಡಿ, ಆಸಿಫ್. ಇದು ಬಡವರ ಬಂಧು. ಸೊ ಇಲ್ಲೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಅಮರ್ಜಾ ಅನ್ಲೋಡ್ ಹಾಕ್ಯಾರ, ಏನಾರು ಲೋಡ್ ಹಾಕಂದ. ಪೈಸಿರ ಇದು ಹಣ ಹಾಕ್ಲಿಕ್ಕೆ ಅಂತೆ.
ಗೈಸ್ ನಾನು ವಿಡಿಯೋ ಮಾತ್ರ ಮಾಡುದಲ್ಲ, ವಿಡಿಯೋ ಆಫ್ ಆದ್ಮೇಲೆ ನಾನು ಕೂಡ ಕೂಡಿದ್ದೇನೆ ಕೆಲಸಕ್ಕೆ. ಶೂ ಕಲೆಕ್ಷನ್ಸ್ ನೋಡಿ. ಏದು ಅದೆಂದಕ್ಕೆ ಆಡ್ಕೋನು ಲುಬ್ಬಾ ಲುಬ್ಬಾ ಆಡ ಇಬ್ಬರ ಬಾ. ಈ ಬೈಕ್ ನೋಡಿ ಸ್ಪ್ಲೆಂಡರ್, ಎಷ್ಟು ವರ್ಷ ಎತ್ರ ವರ್ಷ ಆಯ್ ಬಾಪ ಇದಕ್ಕೆ? ಇದು ಎತ್ರ ಎತ್ರ ಅಂಡೈ ಇದು ನಮ್ಮ ಅಪ್ಪ ಫಸ್ಟ್ ತೆಗ್ದ ಗಾಡಿ. 12 ವರ್ಷ ಆಯ್ತು. ನಾವೆಲ್ಲರೂ ವೆಹಿಕಲ್ ಕಲ್ತದ್ದು ಇದ್ರಲ್ಲಿ. ಇದನ್ನು ಫುಲ್ ಹಾಳಾಗೋಗಿದೆ, ಗುಜಿರಿ ಕೊಡ್ಲಿಕ್ಕೆ ಮನಸ್ಸಿಲ್ಲ, ಅದಕ್ಕೆ ಉಳಿಸ್ಕೊಂಡು ಬಂದಿದೆ. ಈ ಬೈಕ್ ಅನ್ನು ನಾನು ಏನ್ ಮಾಡ್ತೇನೆ ಅಂತ ನೋಡಿ. 12 ವರ್ಷ ಆಯ್ತು. ಸೈಕಲ್ ಪಡಿ. ಹೋಗ್ತಾ ಇದೀವಿ ಅಲ್ಲಿಗೆ, 2ನೇ ಟ್ರಿಪ್. ಫುಲ್ ಟಯರ್ಡ್ ಆಗಿದೆ. ಲೆಟ್ಸ್ ಗೋ. ಈ ಮನೆ ಮಿಸ್ ಮಾಡ್ಲಿಕ್ಕಿಲ್ವಾ? ಮನೆ ಮಿಸ್ ಆಗ್ಲಿಕ್ಕೆ ಉಂಟು, ತುಂಬಾ ಮನೆ ಆಯ್ತಲ್ವಾ. ಆದ್ರೂ ಇಲ್ಲಿ ಒಂದು ಸ್ಪೆಷಲ್. 6 ವರ್ಷ ಇದ್ವಿ ಇದು ಚಿಕ್ಕ ಮನೆಯಲ್ಲಿ. ಇಲ್ಲಿ ತುಂಬಾ ರೀಲ್ಸ್ ಎಲ್ಲ ಮಾಡ್ತಾ ಇದ್ವಿ. ಒಂದು ಕಂಫರ್ಟ್ ಪ್ಲೇಸ್, ಚಿಕ್ಕದಾದ್ರು ಮನೆ, ಚಿಕ್ಕದಾದ್ರು ಇಲ್ಲಿರೋರು ಮನಸ್ಸೆಲ್ಲ ದೊಡ್ಡದಿತ್ತು. ಅಂದ್ರೆ ಸಮಾಧಾನ ಸಿಕ್ತಿತ್ತು ಗೈಸ್, ನಿಜವಾಗ್ಲು ಒಳ್ಳೆ ಸಮಾಧಾನ ಸಿಗ್ತಾ ಇತ್ತು. ಫ್ಯಾನ್ ಆಫ್ ಮಾಡ್ಲಿಕ್ಕೆ ಮರ್ತೋಯ್ತು ಗೈಸ್. ನೋಡಿ ಅಂತೆ ನಮ್ಮ ಸ್ವತ್ತು ಬೈಕ್ ಇದೆ, ಅದರಲ್ಲಿ ಝೊಮ್ಯಾಟೋದು ಕವರ್ ನೋಡಿ ಅಂತೆ. ನನ್ನ ಝೊಮ್ಯಾಟೊ ಮಾಡ್ತಾ ಇದ್ದ ಅವಾಗಿದ್ದು. ವಲಸೆ ಹೋಗ್ತಾ ಇದ್ದೆ. ಓಕೆ, ಎಲ್ಲಿಗೆ ಹೋಗುದು? ಅರ್ಧ ಕೆಲಸ ಆಗಿ ಬಾ. ಅರ್ಧದಲ್ಲಿ ಹೋಗ್ಬಾರ್ದು ಮಾರೆ. ಬಾ ಬಾ, അവിടെ നോക്കാം. മിററിൽ കാണുന്നു, പിന്നെ ഡ്രൈവർ ആയി കാണല്ലേ. ಇದು ಮೊದಲು ಸೂಕ್ಷ್ಮ ಮಾಡಿ ಸೂಕ್ಷ್ಮವಾಗಿರ್ಬೇಕು. ಇದು ಒಂದು ಮಿಸ್ ಆಗಿದೆ ಪೈಲಿ. ಇದು ಸ್ವಲ್ಪ ಬಿದ್ದೋದ್ರು ಕೂಡ ಗ್ಲಾಸ್ ಸೆಟ್. ನಿನ್ ರೂಮ್ ಯಾವುದು? ಇವಾಗ ತೀರ್ಮಾನ ಮಾಡಿಲ್ಲ, ಇಲ್ಲೆಲ್ಲ ಸೆಟ್ ಆಗ್ಬೇಕಷ್ಟೇ. ಯಾವ್ದಾಗಿರ್ಬೋದು? ತಾಜ್ ರೂಮ್ ಇದ ಸಪರೇಟ್ ರೂಮ್ ಏನಿಲ್ಲ ಗೈಸ್. ಎಲ್ಲೆಲ್ಲ ನಮ್ಮ ವರ್ಕ್ ಆಗುತ್ತೆ ಅಲ್ಲೆಲ್ಲ ಕುತ್ಕೊಂಡು ವರ್ಕ್ ಮಾಡೋದು ಅಷ್ಟೇ. ಎಡಿಟ್ ನಮ್ದು ವರ್ಕ್ ಏನಿಲ್ಲ, ವಿಡಿಯೋ ಎಡಿಟ್ ಆ ತರ ಇರುತ್ತಲ್ವ, ಅದನ್ನ ಮಾಡ್ಬೇಕು. ನಿನಗೆ ಬೆಳಿಗ್ಗೆ ನೋಡು ವ್ಲಾಗ್ ಮಾಡುವಾಗ ಬೆಳಿಗ್ಗೆ ಎದ್ದು ಹೊರಗಡೆ ಬಂದ್ರೆ ನೇಚರ್, ಒಂದು ನೇಚರ್ ಫೀಲ್ ಸಿಗುತ್ತೆ. ಮಾತ್ರ ಟೀ ಕುಡ್ದು ವಿಡಿಯೋ ಲಾಗ್ ಓಪನ್ ಮಾಡಿ ಲಾಗ್ ಸ್ಟಾರ್ಟ್ ಮಾಡುದು. ನೋಡಿ ಇನ್ನು ಡೈಲಿ ಲಾಗ್ ಆಗ್ತೇನೆ ನೋಡಿ. ನೋಡ ಎಷ್ಟಾಗ್ತದೆ ಅಂತ. ಚೈಲ್ಡ್ಹುಡ್ ಕಿಂಗ್. ನಾವೆಲ್ಲ ಬೈಕ್ ಕಲ್ತದ್ದು ಇದ್ರಲ್ಲಿ. ಹಿಡ್ಕೊಳ್ಳ, ಹೆಲ್ಪ್ ಮಾಡು.
ಅದು ಇದು ಫುಲ್ ಹಾಳಾಗಿದೆ ಬೈಕ್ ಮಾತ್ರ. ಸ್ಕ್ರಾಪ್ ಗೆ ಕೊಡ್ಲಿಕ್ಕೆ ಮನ್ಸಿಲ್ಲ. ಇವ್ನು ಹೇಳ್ತಾ ಇದ್ದಾನೆ ಏನಾದ್ರು ಸರಿ ಮಾಡ್ತೇನೆ ಮಾಡ್ತಾನೆ ಅಂತ ಅಂತ. ಇದ್ದಾನೆ. ಏನ್ ಮಾಡ್ತೀಯ ಇದನ್ನು? ಫುಲ್ ವೆರೈಟಿ, ಯಾರು ಮಾಡದೆ ಇರೋ ತರ ಮಾಡ್ತೀವಿ ರಾಕಿ ಬಾಯ್. ಬ್ಯಾಂಗ್ಳೂರಲ್ಲಿ. ರಾಕಿ ಬಾಯ್ ರಾಕಿ ಬಾಯ್. ನೋಡ ನೋಡ ಯಾವಾಗ ಬರುತ್ತೆ ಇದು ಹೊಸದಾಗಿ? ಹೊಸದಾಗಿ ಒಂದು 6 ಮಂತ್ ಟೈಮ್ ಅಲ್ಲಿ ಎಲ್ಲ ರೆಡಿ ಆಗುತ್ತೆ. ನೋಡ. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇನ್ನು ಎಲ್ಲ ಒಳಗಿಡ್ಬೇಕು ಮಾತಾಡ್ತಾ. ಅದನ್ನು ತಗೊಂಡ್ ಬನ್ನಿ, ಇಲ್ಲಿ ಖಾಲಿ ಕೈಯಲ್ಲಿ ಬರುದೇನು ಎಲ್ಲರೂ? ಟ್ರೈ ಮಾಡುತ್ತೆ ಇಲ್ಲಿ ಬರೋದು. ಅಲ್ಲಿ ಹೌದಾ? ಮಕ್ಕಳ ಬಗ್ಗೆ ನೋಡಿ ಅಂತೆ. ತಂಗಿ ಅವ್ರ ಕಂಡ್ರೆ ಗ್ಯಾರಂಟಿ ಕೂಗ್ತಾನೆ. ಕೂಗ್ತಲ್ಲ. ಅವ್ರ ಕೂತ್ಕೊಂಡ್ರೆ ಫ್ಯಾನ್ ಇಷ್ಟು ಇದ 1 2 3 ಎಷ್ಟು ಫ್ಯಾನು? ನಾನು ಹಾಕುವಲ್ಲ. ಹೋಗು. ಅಲ್ಯೂಮಿನಿಯಂ ಪಾತ್ರ ಇದು ನೋಡಿ ಅಪ್ಪ. ಇದು ಅದಕ್ಕೆಂತ ಹೇಳುದು, ಬೆತ್ತಲೆ ತಿಂದು ಉಗುಳುವ ಒಂದು ಹಿಂಗಿ. ನೋಡಿ ಯಾವ ತರ ಇದೆ ಇದು. ಎಲ್ಲ ಅಜ್ಜಂದಿರು ಇರುವ ಮನೆಯಲ್ಲಿ ಇರುತ್ತೆ. ಅಜ್ಜಂದಿರಿರೋ ಮನೆಯಲ್ಲೆಲ್ಲ ಇರುತ್ತೆ. ನಾವು ಸ್ವಲ್ಪ ಚಿಕ್ಕ ಇರುವಾಗ ಅಪ್ಪ ಇದನ್ನು ನಮ್ಗೆ ತೊಳಿಲಿಕ್ಕೆ ಕೊಡ್ತಾ ಇದ್ರು. ಇವಾಗ ನಾವು ಮನೆಯಲ್ಲೇ ಇರಲ್ಲ ಅಲ್ವಾ, ಸೊ ಅದು ತುಂಬಾ ದಿವಸ ಆಯ್ತು ನೋಡಿದೆ. ಅಪ್ಪನೇ ತಗೊಂಡಿರ್ತಾರೆ. ಎಲ್ಲ ನೋಡಿ ಮರಿ ಆಯ್ತು. ಸೊ ಗೈಸ್, ಹೊಸ ಮನೆಯಲ್ಲಿ ಮೊದಲು ಎಂತ ಬೆಂಕಿ ಹೊತ್ತಿಸುದು. ಹಾಲ್ ತರಕ್ಕೆ ಹೋಗಿದ್ದಾನೆ, ಹಾಲಿಡ್ಬೇಕು. ಗೈಸ್, ಹೊಸ ಮನೆಯಲ್ಲಿ ಹಾಲು ಬಿಸಿ ಮಾಡಿ ಕುಡಿಯುವುದು ಅದೊಂದು ಸಂಪ್ರದಾಯ ಅಲ್ವಾ? ಸಂಪ್ರದಾಯ, ಹಿಂದಿನ ಪರಂಪರೆಯಿಂದ ಬಂದದ್ದು. ಸೊ ಸಕ್ಕರೆಯಲ್ಲಿದೆ. ಅಂದಾಜು ಇದೆಯಾ ಸಕ್ಕರೆ ಹಾಕೋದು? ಇಟ್ಟದ ಮಾದಿರ ಅಂದಾಜನ್ನು ಎಲ್ಲ ಖರ್ಚು ತಂದು ಬೀತಾನ ವಾಡಿಗೆ ಬಂದೇನೆ. ಎಂದಕ್ಕೆ ಹಾಕಿ ಎಂದ ಹಾಕ ನೋಡ್ರಿ. ಅದ ಅದ ಗ್ಯಾಸ್ ಬೈ ರೈಟ್ ಬೈ. ಹಾಲು ಬಿಸಿ ಆಗ್ತಾ ಇದೆ. ಬಾಯ್ ಬರವಾ ಎಪ್ಪರವಾ. ಗೈಸ್ ಬಿಸಿ ಆಯ್ತು. ಗೈಸ್ ಇಲ್ಲಿ ಹಾಲಿದಾಯ್ತಲ್ಲ, ಅದಕ್ಕೆ ಅವಳು ದೂರ ಇರ್ಲಿಕ್ಕೆ ಹೋದದ್ ನೋಡಿ ಅಂತೆ. ಎಂದೆ ಲುಬ್ಬನಿ ಕೊಡ್ಬೇಡಿ. ಲುಬ್ಬ ಕೊಡ್ಕಂಡ చూడుండు ತೂಯಂಡ. ಇದು ನಮ್ಮ ಆಕ್ಚುಲಿ ಹಳೆ ಮನೆ. ಇವಾಗ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಇದ್ರಲ್ಲಿ. ನೋಡಿ, ಕೆಲಸ ಸ್ಟಾರ್ಟ್ ಆಗಿದೆ. ಸೀಟ್ ಎಲ್ಲ ತೆಗಿತಾ ಇದ್ದಾರೆ. ಇನ್ನು ಮ್ಯಾಪ್ ಸ್ವಲ್ಪ ಚೇಂಜ್ ಮಾಡಿದ್ದೇವೆ. ಇದು ಹೊಡೆದು ಸ್ವಲ್ಪ ಮ್ಯಾಪ್ ಎಲ್ಲ ಚೇಂಜ್ ಮಾಡಿ ಕೆಲಸ ಶುರು ಮಾಡಬೇಕು. ಇಲ್ಲಿ ನಮ್ಮ ಎಷ್ಟು ಮೆಮರೀಸ್ ಇದೆ ಅಂದ್ರೆ
ನಾವು ಒಂದು 6 ವರ್ಷಕ್ಕಿಂತ ಮುಂಚೆ ಇಲ್ಲಿದ್ದದ್ದು. 6 ವರ್ಷ ಅಲ್ಲಿದ್ದದಲ್ವಾ, ನಾನೀಗ ಒಂದು ತೋರಿಸಿದ ಮನೆ, ಅದಕ್ಕಿಂತ ಮುಂಚೆ ಇಲ್ಲಿದ್ದದ್ದು. ನೋಡಿ, ಎಲ್ಲ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಇಲ್ಲಿದೆ. ಇದಕ್ಕಿಂತ ಮುಂಚೆ ಒಂದು 3 ಮನೆಯಲ್ಲಿದ್ವಿ, ಅದು ತುಂಬಾ ಹಿಂದ್ಗೆ, ಅಲ್ಲಿ ಹೋಗ್ಬೇಕು. ಮತ್ತೆ ಇಲ್ಲಿ ಬಂದಿದ್ವಿ, ಇಲ್ಲಿ ನೋಡಿ, ನಮ್ಮ ಹಳೆಯ ಮನೆ. ಇವಾಗ ಇಲ್ಲೇ ಇದು ನಾವು ಬೇರೆ ಮನೆ ಮಾಡ್ತಾ ಇದ್ದೀವಿ. ಇದನ್ನೇ ಸ್ವಲ್ಪ ಮ್ಯಾಪ್ ಎಲ್ಲ ಚೇಂಜ್ ಮಾಡಿ, ಒಂದು ಬರುವಾಗ್ಲೇ ಖುಷಿ ಆಗುತ್ತೆ. ಇಲ್ಲಿ ಚೇರಲ್ಲಿ ಕುತ್ಕೊಂಡು ಇಲ್ಲಿ ಟಿವಿ ನೋಡ್ಕೊಂಡು ತಮ್ಮಂದಿರೊಟ್ಟಿಗೆ ಗಲಾಟೆ ಮಾಡ್ಕೊಂಡು ರಿಮೋಟಿಗೆ. ಅಲ್ವಾ ಅಮರ್ಚ, ಎಂತ ಮಾಡುದು, ಆಯ್ತಾ ಕೆಲಸ ಅಲ್ಲ? ಹೌದಾ, ಫುಲ್ಲು ಎಲ್ಲ ಎಲ್ಲ ಇವರು ವ್ಯವಸ್ಥೆ ಮಾಡುದು ಇಲ್ಲಿ ಎಲ್ಲ ಮಾಸ್ಟರ್ ಮೈಂಡ್ಸ್. ಸೊ ಗೈಸ್, ಹಾಗಾದ್ರೆ ಇವತ್ತಿಗೆ ಈ ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಎಲ್ಲ ಇತ್ತು, ಕ್ಲೀನಿಂಗ್ ಅದು ಇದು ಅಂತ, ಸೊ ಲಾಗ್ ಮಾಡಕ್ ಆಗ್ಲಿಲ್ಲ. ಅದೇ ಆಗ ಮಾಡಿದೆಲ್ಲ ಅಷ್ಟೇ ಇರೋದು. ಸೊ ಇವತ್ತು ಈ ಮನೆಯಲ್ಲಿ ಇದ್ದೀವಿ, ಸ್ಟೇ ಆಗಿದ್ದೀವಿ. ಸೊ ನೋಡೋಣ ನಾಳೆಯಿಂದ ಏನಾಗುತ್ತೆ ಅಂತ. ಗುಡ್ ನೈಟ್ ಗೈಸ್. ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ಏನಂತ. ಸೊ ನೆಕ್ಸ್ಟ್ ಹೊಸ ಲಾಗ್ ಆಗ್ತಾ ಇರ್ತೀನಿ, ಕಂಟಿನ್ಯೂಸ್ ಡೈಲಿ ಲಾಗ್ ಹಾಕುವ ಪ್ಲಾನ್ ಮಾಡಿದ್ದೀನಿ. ಅವತ್ತು 30 days ಡೈಲಿ ಲಾಗ್ ಚಾಲೆಂಜ್ ತಗೊಂಡಿದ್ದೆ. ಅವತ್ತು 30 days ಆದ್ಮೇಲೆ ಬೇರೆ ಕೆಲಸ ಅದು ಇದು ಅಂತ ಇತ್ತು. ಸೊ ನಂಗೆ ಲಾಗ್ ಮಾಡೋಕ್ಕಾಗಲಿಲ್ಲ, ಇನ್ನು ಫೋಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಗೈಸ್, ಬೈ ಬಾಯ್, ಗುಡ್ ನೈಟ್.